ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. RSS ಪಥಸಂಚಲನ ನಿರ್ಬಂಧಿಸಲು ಮುಂದಾಗಿದ್ದ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. RSS ಪಥಸಂಚಲನವನ್ನ ನಿರ್ಬಂಧಿಸೋದಕ್ಕೆ ಅಂತ ಸರ್ಕಾರ ಏನು ಮುಂದಾಗಿತ್ತು ಅದಕ್ಕೆ ಹಿನ್ನಡೆ. ಇವತ್ತು ಶಾಂತಿ ಸಭೆ ನಡೀತಾ ಇದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆ ಕೊಟ್ಟಿದೆ ಹೈಕೋರ್ಟ್. RSS ಪಥಸಂಚಲನ ನಿರ್ಬಂಧಿಸೋದಕ್ಕೆ ಏನು ಸರ್ಕಾರ ಮುಂದಾಗಿತ್ತು ಅದಕ್ಕೆ ಈಗ ತಡೆ. ಯಾಕಂದ್ರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಸರ್ಕಾರಕ್ಕಿದು ಹಿನ್ನಡೆ. ಹೈಕೋರ್ಟ್ನಿಂದ ಮಧ್ಯಂತರ ತಡೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ತಡೆಯನ್ನೊಡ್ಡಿದೆ. ಈ ಮೂಲಕ RSS ಪಥಸಂಚಲನ ನಿರ್ಬಂಧಿಸಲು ಮುಂದಾಗಿದ್ದಂತಹ ಸರ್ಕಾರದ ನಡೆಗೆ ಬ್ರೇಕ್ ಬಿದ್ದಂತಾಗಿದೆ, ಹಿನ್ನಡೆಯಾಗಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶವನ್ನ ಹೊರಡಿಸಿದೆ. ಸರ್ಕಾರದ ಕ್ರಮ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ರಿಟ್ ಅರ್ಜಿಯನ್ನು ಹಾಕಿಕೊಳ್ಳಲಾಗಿತ್ತು. RSS ಪಥಸಂಚಲನ ನಿರ್ಬಂಧಿಸೋದಕ್ಕೇನು ಸರ್ಕಾರ ಮುಂದಾಗಿತ್ತು ಅದಕ್ಕೆ ಈಗ ಹಿನ್ನಡೆಯಾಗಿರುವಂಥದ್ದು ಕೋರ್ಟ್ನ ಆದೇಶದಿಂದಾಗಿ. ರಾಜ್ಯ ಸರ್ಕಾರ ಹೊರಡಿಸಿದಂತಹ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಹೈಕೋರ್ಟ್ ನೀಡಿದೆ. 10 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ಅದು ಅಕ್ರಮಕೂಟ ಆಗತ್ತೆ. ಜೊತೆಗೆ ಸಾರ್ವಜನಿಕ ಜಾಗಗಳಲ್ಲಿ ಅನುಮತಿ ಇಲ್ಲದೆ ಪಥಸಂಚಲನ, ಮೆರವಣಿಗೆ, ಸಭೆಯನ್ನ ನಡೆಸೋ ಹಾಗಿಲ್ಲ ಎನ್ನುವ ನಿರ್ಧಾರಕ್ಕೆ ಸರ್ಕಾರ ಬಂದಿತ್ತು. RSS ಪಥಸಂಚಲನ ನಿರ್ಬಂಧಿಸೋದಕ್ಕೆ ಕೂಡ ಸರ್ಕಾರ ಮುಂದಾಗಿತ್ತು. ಆದರೆ ಅದಕ್ಕೀಗ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸರ್ಕಾರ ಹೊರಡಿಸಿದಂತಹ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಕೊಟ್ಟಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದಿಂದ ಈ ಆದೇಶ. RSS 100 ವರ್ಷ ಪೂರೈಸಿದಂತಹ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಪಥಸಂಚಲನ ನಡೆಸ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ, ಅವರಿಂದ ಮಾಹಿತಿ ಪಡಿತೀವಿ. ಅದಕ್ಕೂ ಮುನ್ನ ಆಗ್ತಾ ಇರುವಂತಹ ಬೆಳವಣಿಗೆ ಗಮನಿಸ್ತಾ ಹೋಗೋದಾದ್ರೆ RSS ಪಥಸಂಚಲನ ನಿರ್ಬಂಧಿಸೋದಕ್ಕೆ ಸರ್ಕಾರ ಮುಂದಾಗಿತ್ತು. ಸರ್ಕಾರದ ಕ್ರಮ ಪ್ರಶ್ನಿಸಿ ಧಾರವಾಡ ಹೈಕೋರ್ಟ್ ಪೀಠಕ್ಕೆ ರಿಟ್ ಅರ್ಜಿಯನ್ನು ಹಾಕಿಕೊಳ್ಳಲಾಗಿತ್ತು. 10ಕ್ಕೂ ಹೆಚ್ಚು ಜನ ಒಂದು ಕಡೆ ಸೇರಿದ್ರೆ ಅದು ಅನುಮತಿ ಇಲ್ಲದೆ ಸೇರುವಂತಿಲ್ಲ ಅನ್ನುವಂತಹ ಕ್ರಮ, ಅದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಹೈಕೋರ್ಟ್ ಕೊಟ್ಟಂತಹ ಆದೇಶ ಏನು? ಸರ್ಕಾರದ ನಿರ್ಧಾರಕ್ಕೆ ಕೋರ್ಟ್ ಯಾವ ರೀತಿಯಲ್ಲಿ ಬ್ರೇಕ್ ಹಾಕಿದೆ ಅಂತ? ಪ್ರತಿಮಾ, ಬಹಳ ದೊಡ್ಡ ಹಿನ್ನಡೆ ಆಗಿದೆ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಒಂದು ಪುನಶ್ಚೇತನ ಸೇವಾ ಸಂಸ್ಥೆ ಅಂತೇಳಿ ಹುಬ್ಬಳ್ಳಿಯ ಒಂದು NGO ಅಲ್ಲಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿತ್ತು. ರಿಟ್ ಅರ್ಜಿಯನ್ನು ಸಲ್ಲಿಸಿ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಏನೋ ಒಂದು ಆದೇಶ ಹೊರಡಿಸಿದೆ. ಆ ಆದೇಶ ಸಂಪೂರ್ಣ ಕಾನೂನು ಬಾಹಿರ, ಸಂವಿಧಾನ ಬಾಹಿರ. ಯಾಕೆ ಅಂತಂದರೆ ಆ ಆದೇಶದಲ್ಲಿ 10 ಜನಕ್ಕಿಂತ ಯಾವುದೇ ಒಂದು ಗುಂಪು ಸೇರಿದ್ರೆ, 10 ಜನಕ್ಕಿಂತ ಹೆಚ್ಚಿನ ಜನ ಯಾವುದಾದ್ರು ಒಂದು ಪಾರ್ಕ್ನಲ್ಲೋ, ಮೈದಾನದಲ್ಲೋ, ರಸ್ತೆಯಲ್ಲೋ ಸೇರಿದ್ರೆ, ಅಥವಾ ಯಾವುದಾದ್ರೂ ಕೆರೆಯಲ್ಲಿ ಅಥವಾ ಕೊಳದಲ್ಲಿ ಈಜಾಡೋದಕ್ಕೆ ಇಳಿದ್ರೆ ಆಗ ಅದು ಅಪರಾಧ. ಯಾಕಂದರೆ ಅನುಮತಿ ಇಲ್ಲದೇ ಈ ರೀತಿಯ ಒಂದು ಗೂಡೋ ಹಾಗಿಲ್ಲ, ಒಂದು ಗುಂಪು ಸೇರೋ ಹಾಗಿಲ್ಲ ಅಂತೇಳಿ ನಿರ್ಬಂಧ ವಿಧಿಸಿತ್ತು. ಈ ರೀತಿ ನಿರ್ಬಂಧ ವಿಧಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಯಾಕೆ ಅಂತಂದರೆ ಒಂದು ಪಾರ್ಕ್ನಲ್ಲಿ ಎಲ್ಲ ಒಂದು 10 ಜನ ಸೇರೋ ಒಂದು ಕಡೆ ಸೇರಿದ್ರೆ ಅದು ಈಗ ಪರ್ಮಿಷನ್ ತೊಗೋಬೇಕು ಅಂತ ಮಾಡಿದ್ದಾರೆ. ಇದು ಸಂವಿಧಾನದ ಆರ್ಟಿಕಲ್ 19(1)(a) ಅಂದರೆ ಜನಗಳು ಸಭೆ ಸೇರುವಂಥ, ಸಮಾರಂಭ ಮಾಡುವಂಥ ಒಂದು ಹಕ್ಕಿಯನ್ನು ಕೊಟ್ಟಿದೆ. ಆ ಹಕ್ಕನ್ನು ಉಲ್ಲಂಘನೆ ಮಾಡಿದ್ದಾರೆ. ಸರ್ಕಾರದ ಒಂದು ಆದೇಶದ ಮೂಲಕ ಸಂವಿಧಾನದ ಒಂದು ಮೂಲಭೂತ ಹಕ್ಕನ್ನೇ ನಿಯಂತ್ರಿಸೋದಕ್ಕೆ ಸರ್ಕಾರ ಒಂದು ಆದೇಶದ ಮೂಲಕ ಮುಂದಾಗಿದೆ. ಹೀಗಾಗಿ ಇದು ಸಂಪೂರ್ಣ ಸಂವಿಧಾನ ಬಾಹಿರ ಅಂತೇಳಿ ಅಶೋಕ್ ಅರ್ನಳ್ಳಿ ಅವರು ವಾದ ಮಂಡನೆ ಮಾಡಿದ್ರು. ಹೈಕೋರ್ಟ್ ಕೂಡ ಈ ವಾದ ಮಂಡನೆಯನ್ನು ಒಪ್ಪಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿರುವಂಥ ಪೀಠ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸಂವಿಧಾನ ಕೊಟ್ಟಿರುವಂಥ ಒಂದು ಮೂಲಭೂತ ಹಕ್ಕನ್ನು ಒಂದು ಕಾನೂನಿನ ಒಂದು ಆದೇಶದ ಮೂಲಕ, ಸರ್ಕಾರದ ಒಂದು ಆದೇಶದ ಮೂಲಕ ಅದನ್ನು ಕಿತ್ಕೊಳ್ಳೋದಕ್ಕೆ ಸರ್ಕಾರ ಹೊರಟಿದೆ. ಹೀಗಾಗಿ ಸರ್ಕಾರ ಏನನ್ನ ಸಾಧಿಸೋದಕ್ಕೆ ಹೊರಟಿದೆ ಅನ್ನುವಂಥ ಪ್ರಶ್ನೆನ ಮುಂದಿಟ್ಟು ಈಗ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರದ ಪರ ವಕೀಲರು ವಾದ ಮಂಡನೆಗೆ ಒಂದು ದಿನದ ಕಾಲಾವಕಾಶ ಕೇಳಿದ್ರು. ಆ ಕೋರ್ಟ್ ನಿಮಗೆ ನೋಟಿಸ್ ಕೊಡ್ತೀವಿ, ನಿಮ್ಮ ವಾದವನ್ನು ಮಾಡಿ ಅಂತ ಹೇಳಿ ಈಗ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ಕೊಟ್ಟಿರೋದ್ರಿಂದ ಇಡೀ ರಾಜ್ಯದೆಲ್ಲೆಡೆ ಈಗ ರಾಜ್ಯ ಸರ್ಕಾರ ಏನು ಆದೇಶ ಹೊರಡಿಸೋದಕ್ಕೆ ಯಾವುದೇ ರೀತಿ ಬೆಲೆ ಇರೋದಿಲ್ಲ. ಹೀಗಾಗಿ ಎಲ್ಲ ರೀತಿಯ ಸಭೆ ಸಮಾರಂಭಗಳು ಕೂಡ ಈ ಕ್ಷಣದಿಂದ ಎಲ್ಲರೂ ಕೂಡ ನಡೆಸಬಹುದಾಗಿರುತ್ತೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಒಂದು ಹೈಕೋರ್ಟ್ ಆದೇಶ ಬಹಳ ದೊಡ್ಡ ಒಂದು ಮುಖಭಂಗ ಮತ್ತು ಹಿನ್ನಡೆ ಅಂತ ಹೇಳಿ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH